ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಪಾಟ್ಸ್ನ ಪರ್ಚೇಸ್ ಮಾಡೋಕ್ಕೆ ನಾವು ಮಾರ್ಕೆಟಲ್ಲಿ SGP ಮೇನ್ ರೋಡ್ಗೆ ಹೋಗಿದ್ವಿ. ಅಲ್ಲಿ ನಿಮಗೆ ಎಲ್ಲ ಥರ ಪಾಟ್ಗಳು ಮತ್ತು ಅಗ್ರಿಕಲ್ಚರ್ ಸೇರಿದ್ದು ಏನೇನು ಟೂಲ್ಸ್ಗಳು ಬೇಕು ಎಲ್ಲ ಅಲ್ಲೇ ಸಿಗುತ್ತೆ. ಹೋಲ್ಸೇಲ್ ಅಂಗಡಿ ಇರೋದ್ರಿಂದ ನಮಗೆ ಎಲ್ಲ ಐಟಮ್ ರೀಸ್ನೇಬಲ್ ಪ್ರೈಸಲ್ಲಿ ಸಿಗುತ್ತೆ. ಇಲ್ಲಿ ನಿಮಗೆ ಕೃಷಿಗೆ ಸೇರಿದ್ದು ಎಲ್ಲ ಥರ ವಸ್ತುಗಳು ಸಿಗುತ್ತೆ. ಮತ್ತು ಇಲ್ಲಿ ನಾವು ಕೆಲವೊಂದು ಪಾಟ್ನ ಪರ್ಚೇಸ್ ಮಾಡೋಕ್ಕೆ ಬಂದಿದ್ವಿ. ಇಲ್ಲಿ ನಿಮಗೆ ಪಾಟ್ಸ್, ಕೋಕೋಪೀಟ್, ಪರ್ಲೈಟ್, ಪ್ಲಾಂಟ್ ಸಪ್ಲಿಮೆಂಟ್, ಗಾರ್ಡನ್ ಟೂಲ್ಸ್, ಶೇಡ್ ನೆಟ್, ಇನ್ಸೆಕ್ಟ್ ನೆಟ್, ಮಲ್ಚ್, ಲೈನರ್, ಕ್ರಾಪ್ ಕೇರ್, ಕಂಪೋಸ್ಟ್ ಬೆಡ್ಸ್, ವೀಡ್ ಮ್ಯಾಟ್, ಡ್ರೈನ್ ಸೆಲ್, ಜಿಯೋ ಫ್ಯಾಬ್ರಿಕ್ ಮತ್ತು ಪೋಲಿ ಹೌಸ್ ಎಕ್ಸೆಸರೀಸ್ ಕೂಡ ಸಿಗುತ್ತೆ. ಮತ್ತು ಏನಾದರೂ ನೀವು ತಿಳ್ಕೊಬೇಕಂದ್ರೆ ಅವ್ರ ಹತ್ರ ಕನ್ಸಲ್ಟ್ ಮಾಡ್ಬೋದು. ಕೆಲವೊಂದು ಪರ್ಟಿಕ್ಯುಲರ್ ಪಾಟ್ಗಳು ಅಥವಾ ವಸ್ತುಗಳು ಸಿಗಲಿಲ್ಲ ಅಂದರೆ ಆರ್ಡ್ರ್ ಕೊಟ್ಟು ಅದನ್ನು ತರಿಸ್ಕೋಬೋದು. ಇದೆಲ್ಲ ಪಾಟ್ಗಳು ನಾವು ಅಲ್ಲಿ ಪರ್ಚೇಸ್ ಮಾಡಿದ್ವಿ. ಕೋಕೋಪೀಟ್ ಕೂಡ ತೊಗೊಂಡ್ವಿ, ಒಂದು 10 kg ಅಷ್ಟಿದೆ. ಇದು ಕಾಂಪ್ಯಾಕ್ಟ್ ಆಗಿರುತ್ತೆ, 5 kgದು 2 ತೊಗೊಂಡಿದ್ದೀವಿ. ಮತ್ತು ಕೆಲವೊಂದು ಗಾರ್ಡನ್ ಟೂಲ್ಸ್ ಬೇಕಾಗಿತ್ತು, ಅದನ್ನು ಸಹ ಪರ್ಚೇಸ್ ಮಾಡಿದ್ವಿ. ಪಾಟ್ನೆಲ್ಲ ಮನೆಗೆ ತೊಗೊಂಡು ಬಂದಿದ್ದಾಯಿತು. ಈಗ ನೋಡಿ, ಇಷ್ಟೆಲ್ಲ ತೊಗೊಂಡಿದ್ದೀನಿ. ಕೆಲವೊಂದು ಪಾಟ್ 20 ಪೀಸ್ ತೊಗೊಂಡಿದ್ದೀನಿ, ಕೆಲವೊಂದು 15. ಇದೆಲ್ಲ ಸಖತ್ ಡ್ಯೂರೇಬಲ್ ಇರುತ್ತೆ. ಸೊ ಒಂದೊಂದು ಪಾಟ್ 150 or 140 ಕರೆಕ್ಟಾಗಿ ಗೊತ್ತಿಲ್ಲ, ಯಾಕಂದರೆ ಟೋಟಲಲ್ಲಿ ಸ್ವಲ್ಪ ಕಮ್ಮಿ ಮಾಡಿಸ್ಕೊಂಡಿದ್ವಿ. ಬಟ್ ಸಖತ್ ಡ್ಯೂರೇಬಲ್ ಇರುತ್ತೆ. ಹೋಲ್ಸ್ ಕೂಡ ಚೆನ್ನಾಗೇ ಇದೆ ಮತ್ತು ಥಿಕ್ನೆಸ್ಸು ತುಂಬ ಇದೆ. ಬಿಸಿಲಿಗೆ ಜಾಸ್ತಿ ಏನೂ ಆಗೋಲ್ಲ. ನಾರ್ಮಲಾಗಿ ಬೇರೆ ಪಾಟ್ ತೊಗೊಂಡ್ರೆ ಅದು ಒಂದು 3 ವರ್ಷ 4 ವರ್ಷ ಬರ್ಬೋದು. ಬಟ್ ಅಂಗಡಿಯವ್ರು ಹೇಳಿದ್ದಾರೆ 7-8 ವರ್ಷ ಏನೂ ಆಗೋಲ್ಲ ಅಂತ. ಸಣ್ಣ ಸಣ್ಣ ಗಿಡನ ಬೆಳೆಸಿರ್ತೀವಿ ಅಂದರೆ ಸೀಡ್ಲಿಂಗ್ಸ್ನ ಟ್ರಾನ್ಸ್ಫರ್ ಮಾಡೋಕ್ಕೆ, ಬೇರೆ ಪಾಟ್ಗೆ ಶಿಫ್ಟ್ ಮಾಡೋಕ್ಕೆ ಇದು ಯೂಸ್ ಆಗುತ್ತೆ. ಮತ್ತು ಇದನ್ನ ಯೂಸ್ ಮಾಡೋದ್ರಿಂದ ರೂಟ್ಸ್ ಎಲ್ಲ ಹಾಳಾಗಲ್ಲ, ಬೇರೆಲ್ಲ ಚೆನ್ನಾಗಿರುತ್ತೆ. ಮತ್ತು ಇದು ಅಷ್ಟೇ ಕುರ್ಪಿನೇ, ಸ್ವಲ್ಪ ಸಣ್ಣ ಸೈಜ್ದೇ. ಸೊ ಪಾಟಲ್ಲಿ ಯೂಸ್ ಮಾಡೋಕ್ಕೆ ಇದು ಪರ್ಫೆಕ್ಟ್ ಆಗಿದೆ. ಗ್ರಿಲ್ ಮೇಲೆ ತಗ್ಲಾಕೋಕ್ಕೆ ಈ ಪಾಟ್ ಚೆನ್ನಾಗಿರುತ್ತೆ. ಇದು ಒಂದು 20 ಪೀಸ್ ತೊಗೊಂಡಿದ್ದೀನಿ. ಥಿಕ್ನೆಸ್ ಕೂಡ ಚೆನ್ನಾಗಿದೆ. ಇದನ್ನು ಬಾಲ್ಕನಿ ಅಥವಾ ಯುಟಿಲಿಟಿ ಏರಿಯಾದಲ್ಲಿ ಯೂಸ್ ಮಾಡೋಕ್ಕೆ ತೊಗೊಂಬಂದಿದ್ದೀನಿ. ಹೋಲ್ಸ್ ಕೂಡ ಕೊಟ್ಟಿದ್ದಾರೆ ಮತ್ತು ಥಿಕ್ನೆಸ್ ನಂಗೆ ತುಂಬ ಇಷ್ಟ ಆಯಿತು. ಇದು ಸಖತ್ ಡ್ಯೂರೇಬಲ್ ಇದೆ. ಈ ಒಂದು ಪಾಟಿನ ಬೆಲೆ 40 ರೂಪಾಯಿ, 40 ರೂಪೀಸ್ ಆಗುತ್ತೆ. ಸೊಪ್ಪೆಲ್ಲ ಬೆಳೆಸೋಕ್ಕೆ ಇದು ಚೆನ್ನಾಗಿರುತ್ತೆ. ಟೋಟಲ್ 20 ಪಾಟ್ ಇದೆ. ಇದನ್ನು ಎಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು. ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇವತ್ತು ಭಾನುವಾರ ಇರೋದ್ರಿಂದ ತೋಟದ ಕೆಲಸ ಇಟ್ಕೊಂಡಿದ್ದೀವಿ. ಈ ದಾಳಿಂಬೆ ಗಿಡನ ದೊಡ್ಡ ಪಾಟ್ಗೆ ಹಾಕ್ತಾಯಿದ್ದೀವಿ. ಇದಕ್ಕೆ ಪಾಟ್ ಸಣ್ಣ ಆಯಿತು, ಅದರಿಂದ ಇದನ್ನು ಶಿಫ್ಟ್ ಮಾಡ್ತಾಯಿದ್ದೀವಿ. ಮನೆಯಲ್ಲಿ ವೇಸ್ಟ್ ಕಂಟೈನರ್ ಇತ್ತು, ಇದರೊಳಗೆ ಶಿಫ್ಟ್ ಮಾಡ್ತೀವಿ. ಇದಕ್ಕೋಸ್ಕರ ಮಣ್ಣೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಈ ಕಂಟೈನರಲ್ಲಿ ತೆಂಗಿನ ಚಿಪ್ಪು ಎಲ್ಲ ಕೆಳಗಡೆ ಹಾಕಿದ್ದಾರೆ. ಹೋಲ್ಸ್ ಕೂಡ ಮಾಡಿದಾಯಿತು. ಮತ್ತು ಈ ಗೊಬ್ಬರ ಮನೆಯಲ್ಲೇ ತಯಾರಿಸಿರೋ ಅಂಥದ್ದು ಕೋಕೋಪೀಟ್ನ ನೀರಿನಲ್ಲಿ ನೆನೆಸಿ ಸರಿ ಮಾಡ್ಕೊಂಡಿದ್ದಾರೆ. ಈಗ ನೋಡಿ, ಇದು ನೀಟಾಗಿ ಪುಡಿ ಆಗುತ್ತೆ. ಸೊ ಇದ್ರ ಬೆನಿಫಿಟ್ ಏನಂದರೆ ಪಾಟ್ಗೆ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇರಲ್ಲ. ಇದನ್ನು ಒಂದು ಅಂದಾಜಲ್ಲಿ ಹಾಕ್ತಾಯಿದ್ದಾರೆ. ಮತ್ತು ಅಡುಗೆ ಮನೆ ವೇಸ್ಟಿಂದ ಮಾಡಿರೋ ಅಂಥ ಕಂಪೋಸ್ಟ್ ಕೂಡ ಇದಕ್ಕೆ ಯೂಸ್ ಮಾಡ್ತಾಯಿದ್ದೀವಿ. ಈಗ ನೋಡಿ, ಕಪ್ಪು ಕಾಣಿಸ್ತಾ ಇದೆಯಲ್ಲ, ಇದು ಕಂಪೋಸ್ಟು. ಈ ಪಾಟಿಂಗ್ ಮಿಕ್ಸ್ ಏನು ರೆಡಿ ಆಗ್ತಾಯಿದೆ. ಇದರೊಳಗೆ ಇಷ್ಟಿಷ್ಟೇ ಐಟಮ್ ಹಾಕಬೇಕಂತ ಏನೂ ಅಳತೆ ಮಾಡಿಲ್ಲ, ಕಣ್ಣಿನ ಅಳತೆಯಿಂದ ಮಾಡಿರೋದು. ನೀವು ತೋಟಗಾರಿಕೆ ಮಾಡ್ತಾಯಿದ್ರೆ ಅಭ್ಯಾಸ ಆಗ್ತಾ ಹೋಗುತ್ತೆ. ಈಗ ಇದು ಮಿಕ್ಸ್ಚರ್ ಎಲ್ಲ ರೆಡಿ ಆಗಿದೆ. ಇದನ್ನೆಲ್ಲ ನಾವು ಪಾಟ್ಗೆ ಫಿಲ್ ಮಾಡಿ ಆ ಪ್ಲಾಂಟ್ನ ಇದಕ್ಕೆ ಹಾಕ್ತೀವಿ. ಕೋಕೋಪೀಟ್ನ ಈ ಪಾಟಿಂಗ್ ಮಿಕ್ಸ್ನಲ್ಲಿ ಹಾಕಿರೋದ್ರಿಂದ ಲಾಭ ಏನಂದರೆ ಗಿಡಕ್ಕೆ ಅವಾಗವಾಗ ನೀರು ಹಾಕೋ ಅವಶ್ಯಕತೆ ಇರಲ್ಲ, ಯಾಕಂದರೆ ಇದು ನೀರನ್ನ ತುಂಬ ಚೆನ್ನಾಗಿ ಹೋಲ್ಡ್ ಮಾಡುತ್ತೆ. ಈಗ ಹೇಗಿದ್ದರೂ ಸೆಕೆಗಾಲ ಸ್ಟಾರ್ಟ್ ಆಗಿದೆ, ಅದರಿಂದ ತುಂಬ ಉಪಯೋಗಕ್ಕೆ ಬರುತ್ತೆ. ಈಗ ಈ ಪಾಟಿಂಗ್ ಮಿಕ್ಸ್ನೆಲ್ಲ ಹಾಕಿದಾಯಿತು. ಮಧ್ಯದಲ್ಲಿ ಕೋಕೋಪೀಟ್ ಕೂಡ ಹಾಕ್ತಾಯಿದ್ದಾರೆ. ಇವ್ರದ್ದು ಗಿಡ ಬೆಳೆಸೋ ಶೈಲಿ ಸ್ವಲ್ಪ ಭಿನ್ನವಾಗಿರುತ್ತೆ. ಈಗ ಇದೆಲ್ಲ ರೆಡಿ ಮಾಡಾಗಿದೆ. ಈಗ ಈ ಗಿಡನ ಹೊರಗಡೆ ತೆಗಿತಾ ಇದ್ದಾರೆ. ಇದ್ರದ್ದು ಎಕ್ಸ್ಟ್ರಾ ಮಣ್ಣೆಲ್ಲ ತೆಗಿತಾ ಇದ್ದಾರೆ. ಆದರೆ ಜಾಸ್ತಿ ತೆಗಿಯೋಕ್ಕೆ ಹೋಗಲ್ಲ. ರೂಟ್ಸ್ ಎಲ್ಲ ತುಂಬ ಬೆಳೆದಿದ್ರೆ ಕಟ್ ಮಾಡ್ಕೋಬೋದು. ಈ ನೋಡಿ, ಪಾರುಳ ಬಂದಿದೆ.
ಸುತ್ತಲೂ ಪಾಟಿಂಗ್ ಮಿಕ್ಸ್ ಹಾಕಿ ಗಿಡನ ಚೆನ್ನಾಗಿ ಪ್ಯಾಕ್ ಮಾಡಬೇಕು. ಈಗ ಇದು ರೆಡಿಯಾಗಿದೆ. ಇದಕ್ಕೆ ಕೊನೆಯಲ್ಲಿ ನೀರು ಹಾಕ್ತಾರೆ. ಇದೇ ರೀತಿಯಲ್ಲಿ ಮೆಣಸಿನ ಗಿಡ ಕೂಡ ಹಾಕ್ತಾರೆ. ಇದನ್ನು ಸ್ವಲ್ಪ ತಿಂಗಳಿಂದೆ ನಾವು ಹಾಕಿದ್ವಿ. ಸೊ ಸ್ಟಾರ್ಟಿಂಗ್ನಲ್ಲಿ ಇದ್ರದ್ದು ಎಲೆ ಎಲ್ಲ ಉದುರೋಗಿ ಬರೀ ಕಡ್ಡಿ ಮಾತ್ರ ಉಳಿದಿತ್ತು. ಈಗ ಇದು ಮತ್ತೆ ಚಿಗುರ್ಕೊಂಡು ಚೆನ್ನಾಗಾಗಿದೆ. ಈಗ ಇದನ್ನು ಸ್ವಲ್ಪ ದೊಡ್ಡ ಪಾಟ್ಗೆ ಹಾಕೋಣ ಅಂತ ಸುತ್ತಲೂ ಮಣ್ಣೆಲ್ಲ ಕೆತ್ಕಿ ಇದನ್ನು ಹೊರಗಡೆ ತೆಗಿತಾರೆ. ಇದ್ರದ್ದು ಬೇರೆಲ್ಲ ಚೆನ್ನಾಗಿ ಬೆಳ್ಕೊಂಡಿದೆ. ಇದನ್ನು ಸ್ವಲ್ಪ ಕಟ್ ಮಾಡಿ ಸರಿ ಮಾಡ್ಕೋಬೇಕು. ನೋಡಿ ಎಷ್ಟು ಉದ್ದ ಬೆಳೆದಿದೆ ಅಂತ. ಜಾಸ್ತಿ ಇದನ್ನ ಮುಟ್ಟಕ್ಕೆ ಹೋಗಬಾರ್ದು, ಯಾಕಂದರೆ ಕೆಲವೊಂದು ಸಲ ಜಾಸ್ತಿ ಮೇನ್ ರೂಟ್ಸ್ ಎಲ್ಲ ಕಟ್ ಮಾಡಿಬಿಟ್ರೆ ಗಿಡ ಒಣಗೋಗೋ ಚಾನ್ಸಸ್ ಇರುತ್ತೆ. ರೆಡಿಯಾಗಿದೆ. ಇದರ ನಾವು ಪಾಟ್ಗೆ ಹಾಕಿ ಈಗ ಸೆಕೆಗಾಲ ಆರಂಭ ಆಗ್ತಾ ಇದೆ. ಅದರಿಂದ ಕಂಪೋಸ್ಟ್ ಎಲ್ಲ ಈಗಲೇ ಹಾಕಿಬಿಟ್ರೆ ಗಿಡಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಚೆನ್ನಾಗಿ ಬೆಳೆಯುತ್ತೆ. ಇದೆಲ್ಲ ಚಿಗುರೋ ಟೈಮು, ಅದರಿಂದ ಕಂಪೋಸ್ಟ್ನ ನೋಡಿಕೊಂಡು ಕರೆಕ್ಟಾಗಿ ಹಾಕೋಬೇಕು. ಚಳಿಗಾಲದಲ್ಲಿ ಕೆಲವೊಂದು ಗಿಡ ಮರಗಳು ಬೆಳವಣಿಗೆ ಸರಿಗಿರಲ್ಲ, ಎಲೆ ಉದುರೋಗಿರುತ್ತೆ, ಅಥವಾ ಸರಿಗೆ ಹಣ್ಣು ಕೊಡಲ್ಲ, ಅಥವಾ ಹೂಗಳು ಕೊಡಲ್ಲ. ಅವೆಲ್ಲ ಡಾರ್ಮೆನ್ಸಿ ಪೀರಿಯಡಿಂದ ಹೊರಗಡೆ ಬರ್ತಾ ಇರುತ್ತೆ. ಸೊ ಇದು ಸರಿಯಾದ ಸಮಯ. ಫೆಬ್ರವರಿ ತಿಂಗಳಲ್ಲಿ ಅದಕ್ಕೆ ಚೆನ್ನಾಗಿ ಕಂಪೋಸ್ಟ್ ಎಲ್ಲ ಹಾಕಿದರೆ ಅದು ಚೆನ್ನಾಗಿ ಹೂವೆಲ್ಲ ಕೊಡುತ್ತೆ ಮತ್ತು ಒಳ್ಳೆ ಹಣ್ಣೆಲ್ಲ ಬಿಡುತ್ತೆ. ಇದು ತಾನೇ ಬೆಳೆದಿರೋದು ಬುದ್ಧ ವ್ಯಾಲಿ ಪ್ಲಾಂಟ್. ತುಂಬ ಸಣ್ಣದಾಗಿದೆ, ಅದರಿಂದ ಇದಕ್ಕೆ ಸಣ್ಣ ಪಾಟ್ಗೆ ಹಾಕ್ತಾಯಿದ್ದೀವಿ. ಇದು ಆರ್ನಾಮೆಂಟಲ್ ಪ್ಲಾಂಟ್. ಸ್ವಲ್ಪ ಬೆಳೆದ ಮೇಲೆ ಚೆನ್ನಾಗಿರುತ್ತೆ. ದೊಡ್ಡದಾದಮೇಲೆ ಇದಕ್ಕೆ ಒಂದು ದೊಡ್ಡ ಪಾಟ್ಗೆ ಶಿಫ್ಟ್ ಮಾಡ್ತೀವಿ. ಈಗ ಇದು ರೆಡಿಯಾಗಿದೆ. ಈಗ ಮೇಲ್ಗಡೆ ಹೋಗಿ ಒಂದಷ್ಟು ಹೂವಿನ ಗಿಡಗಳು ರೆಡಿ ಮಾಡ್ಕೋಬೇಕು. ಬನ್ನಿ ಹೋಗೋಣ. ಮೇಲ್ಗಡೆ ಮಾಡಿಗೆ ಬಂದಿದ್ದಾಯಿತು. ಇಲ್ಲಿ ನಾವು ಮಣ್ಣೆಲ್ಲ ಇಲ್ಲಿ ಗುಡ್ಡೆ ಹಾಕಿದ್ದೀವಿ. ಬಿಸಿಲು ತೋರಿಸೋಣ ಅಂತ ಒಂದು ವಾರ ಆಯಿತು. ಈ ರೀತಿ ಬಿಸಿಲು ತೋರಿಸೋದ್ರಿಂದ ಇದ್ರೊಳಗೆ ಏನಾದರೂ ಫಂಗಸ್ ಇದೆ ಅದೆಲ್ಲ ನಾಶನ ಆಗುತ್ತೆ, ಮಣ್ಣು ಚೆನ್ನಾಗಾಗುತ್ತೆ, ರೀಚಾರ್ಜ್ ಆಗುತ್ತೆ. ಮತ್ತು ಇದ್ರೊಳಗೆ ನಾವು ಏನೇನು ಮಿಕ್ಸ್ ಮಾಡಬೇಕು ಅದನ್ನೆಲ್ಲ ಹಾಕ್ಕೋಬೋದು. ಕೋಕೋ ಪೀಟ್ನು ನೀರು ಹಾಕಿ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಕೆಲವೊಂದು ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೋಡಿ ಹೀಗೆ ಉಂಡೆ ಇದೆ. ಇದು ತುಂಬ ಬೇಗ ಸೆಪ್ರೇಟ್ ಆಗುತ್ತೆ. ನೀರಲ್ಲಿ ಒದ್ದೆ ಮಾಡಿದರೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಪುಡಿ ಆಗ್ತಾಯಿದೆ ಅಂತ. ಟೆರೆಸ್ ಮೇಲೆ ಗಿಡ ಬೆಳೆಸ್ತಾ ಇದ್ದೀರ ಅಂದರೆ ಪಾಟ್ ವೇಟ್ ಎಲ್ಲ ಲೈಟಾಗಿರಬೇಕು, ತೂಕ ಜಾಸ್ತಿ ಇರಬಾರ್ದು. ಇದ್ರ ತೂಕನೂ ಜಾಸ್ತಿ ಇರಲ್ಲ ಮತ್ತು ನೀರನ್ನ ಚೆನ್ನಾಗಿ ಹೋಲ್ಡ್ ಮಾಡುತ್ತೆ. ಅದರಿಂದ ಪಾಟಿಂಗ್ ಮಿಕ್ಸಲ್ಲಿ ಇದು ಅನಿವಾರ್ಯವಾಗಿ ಯೂಸ್ ಮಾಡಬೇಕಂತ ಹೇಳ್ಕೊತೀನಿ. ನಾವೇ ಬೆಳೆದಿರೋ ಅಂಥ ಹೂಗಳಿನ ಬೀಜ ಇದು. ಇದನ್ನು ಹಾಕ್ತಾಯಿದ್ದೀವಿ. ಮತ್ತು ಈ ಪಾಟೇನು ನೋಡ್ತಾ ಇದ್ದೀರಾ, ಇದ್ರೊಳಗೆ ಕೆಳಗಡೆವರೆಗೂ ಮಣ್ಣಿಲ್ಲ. ತೆಂಗಿನ ಚಿಪ್ಪೆಲ್ಲ ಹಾಕಿ ಜಸ್ಟ್ ಮೇಲ್ಮೇಲೆ ಮಾತ್ರ ಪಾಟಿಂಗ್ ಮಿಕ್ಸ್ ಹಾಕಿದ್ದೀವಿ. ಇದರಿಂದ ಒಳ್ಳೆ ಸೀಡ್ಲಿಂಗ್ಸ್ ರೆಡಿ ಆದಮೇಲೆ ಅದಕ್ಕೆ ಬೇರೆ ಪಾಟ್ಗಳಿಗೆಲ್ಲ ಶಿಫ್ಟ್ ಮಾಡ್ಕೋತೀವಿ. ಹೂವಿನ ಬೀಜ ಉದುರಿಸಾದ್ಮೇಲೆ ಮಣ್ಣೆಲ್ಲ ಉದುರಿಸಿದಾಯಿತು. ಇದು ಕಾಸ್ಮಾಸ್ ಹೂವಿನ ಬೀಜಗಳು. ಈಗ ಇದನ್ನು ಉದುರಿಸ್ತೀವಿ. ಬೀಜ ಎಲ್ಲ ಕಡೆ ಹರಡಬೇಕು. ಜಾಸ್ತಿ ಕ್ವಾಂಟಿಟಿಲೇ ಹಾಕಿದ್ದೀವಿ. ಈಗ ಇದ್ರ ಮೇಲೆ ಮಣ್ಣೆಲ್ಲ ಉದುರಿಸಾದ್ಮೇಲೆ ಎಲ್ಲ ರೆಡಿ ಆದಮೇಲೆ ಕೊನೆಯದಾಗಿ ಇದಕ್ಕೆ ನೀರು ಹಾಕ್ತೀವಿ. ಇದು ಬೇರೆ ಹೂವಿನ ವೆರೈಟಿ. ಇದ್ರ ಹೆಸರು ನೆನಪಾಗ್ತಾ ಇಲ್ಲ. ಇದನ್ನು ಸಹ ಹಾಕ್ತಾಯಿದ್ದೀವಿ. ಒಂದೊಂದೇ ಪಾಟ್ ರೆಡಿ ಆಗ್ತಾಯಿದ್ರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಹೀಗೆ ಕೆಲವೊಂದು ಹೂವಿನ ಬೀಜಗಳು ನಾನು ಲಾಲ್ಬಾಗಿಂದ ತೊಗೊಂಬಂದಿದ್ದೀನಿ. ಇದನ್ನೆಲ್ಲ ಹಾಕಿ ನೋಡಬೇಕು ಸೆಕೆಗಾಲದಲ್ಲಿ ಯಾವ ಥರ ಹೂಗಳು ಹರಳುತ್ತೆ ಅಂತ. ಇದು ಮಿಕ್ಸ್ ವೆರೈಟಿ, ಅಂದರೆ ಇಂಥದ್ದೇ ಬಣ್ಣದ್ದು ಅಂತ ಅಲ್ಲ, ಎಲ್ಲ ಕಲರ್ ಮಿಕ್ಸ್ ಆಗಿರುತ್ತೆ. 20 ರೂಪಾಯಿ ಒಂದು ಪ್ಯಾಕೆಟ್ ಆಗುತ್ತೆ. ಕ್ವಾಂಟಿಟಿ ಜಾಸ್ತಿ ಇಲ್ಲ, ಆದರೆ ಗಿಡಗಳೆಲ್ಲ ಚೆನ್ನಾಗಿ ಬಂದು ಅದರೊಳಗೆ ಒಳ್ಳೆ ಹೂಗಳು ಹರಡಿದರೆ ಸಾಕು. ನೆಕ್ಸ್ಟ್ ಅದನ್ನೇ ಒಣಗಿಸಿ ಬೀಜಗಳನ್ನ ಮನೇಲೆ ತಯಾರಿಸ್ಕೋಬೋದು. ಇದೇ ರೀತಿ ನಾವು ಎಲ್ಲ ಹೂವಿನ ಬೀಜಗಳನ್ನ ಉದುರಿಸಿ ಮಣ್ಣು ಹಾಕಿ ರೆಡಿ ಮಾಡ್ಕೊಳ್ತೀವಿ. ಕೊನೆಯದಾಗ ಅದಕ್ಕೆ ನೀರು ಹಾಕ್ತೀವಿ.
ಎಲ್ಲ ಪಾಟ್ಗಳಲ್ಲಿ ಚೆನ್ನಾಗಿ ನೀರು ಹಾಕಿದಾಯಿತು. ಒಂದೇ ಸಲ ಚೆನ್ನಾಗಿ ನೀರು ಹಾಕಿದಾಗ ಮತ್ತೆ ಒಂದೆರಡು ದಿನ ನೀರು ಹಾಕೋ ಅವಶ್ಯಕತೆ ಇರಲ್ಲ. ಅಡುಗೆ ಮನೆ ವೇಸ್ಟಿಂದ ಕಂಪೋಸ್ಟ್ ರೆಡಿ ಮಾಡೋಕ್ಕೆ ಚೀಲದ ಮೇಲೆ ಇದನ್ನು ಹರಡಿದ್ದಾರೆ. ಈಗ ಇದನ್ನು ಚೆನ್ನಾಗಿ ನೀರು ಹಾಕಿ ನೆನೆಸಿ ಒಂದಷ್ಟು ದಿನ ಹಾಗೆ ಬಿಟ್ಟಿರ್ತಾರೆ. ಸ್ವಲ್ಪ ದಿನ ಆದಮೇಲೆ ಇದನ್ನೆಲ್ಲ ಕಂಟೈನರಲ್ಲಿ ಫಿಲ್ ಮಾಡಿ ಇಟ್ಟಿರ್ತಾರೆ. ಒಳ್ಳೆ ಕಂಪೋಸ್ಟ್ ರೆಡಿ ಆಗುತ್ತೆ. ನೀರೆಲ್ಲ ಹಾಕಿದ ಮೇಲೆ ಇದಕ್ಕೆ ಒಂದು ಕವರ್ ಹಾಕಿ ಮುಚ್ಚಿಕ್ಕಿಡ್ತೀವಿ. ಈ ರೀತಿ ಇದು ಸೇಫ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರಲ್ಲಿ ಇದನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.